ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಆಧಾರರಹಿತ ಆರೋಪ ಮಾಡುವ ನೈತಿಕತೆ ಅವರಿಗೆ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಶ್ರೇಯಸ್ ಪಟೇಲ್. ಮಗ್ಗೆಮನೆ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ಭೇಟಿ ನೀಡಿ ಸಂವಾದ ನಡೆಸಿದ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ರೈತರು. ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ, ವಿದ್ಯಾರ್ಥಿ ಸ್ಥಳದಲ್ಲೇ ಸಾವು. ಚನ್ನರಾಯಪಟ್ಟಣ ತಾಲೂಕಿನ ಮಾಳೆಕೊಪ್ಪಲು ಬಳಿ ಘಟನೆ. ವಾರ್ತೆಗಳ ವಿವರ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಗೌರವವಿದೆ, ಆದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ಧ ಇಲ್ಲಸಲ್ಲದ ದಾಖಲೆ ರಹಿತ ಆರೋಪಗಳನ್ನು ಮಾಡುತ್ತಿರುವುದನ್ನು ಖಂಡಿಸುತ್ತೇನೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವಿರುದ್ಧ ಅನಾವಶ್ಯಕ ಟೀಕೆ ಮಾಡುತ್ತಿರುವುದು ಸರಿಯಲ್ಲ. ಸಮಾವೇಶ ಮಾಡುವುದು ಅವರ ಪಕ್ಷದ ವಿಚಾರವಾದರೂ ಕಾಂಗ್ರೆಸ್ ಸರ್ಕಾರ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಆಧಾರರಹಿತ ಆರೋಪ ಮಾಡುವ ನೈತಿಕತೆ ಅವರಿಗೆ ಇಲ್ಲ. ಸಮಾವೇಶ ಮಾಡುವ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿತ್ತು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಜನಪರ ಹಾಗೂ ಅಭಿವೃದ್ಧಿ ಪರವಾಗಿದ್ದು, ಹಾಸನ ಜಿಲ್ಲೆಗೆ ವಿಶೇಷ ಅನುದಾನ ನೀಡಲಾಗಿದೆ. ಅಭಿವೃದ್ಧಿಗೆ ಬೇಕಿದ್ದರೆ ಸಲಹೆ ನೀಡಲಿ, ಆದರೆ ಸುಳ್ಳು ಆರೋಪಗಳನ್ನು ನಿಲ್ಲಿಸಬೇಕು. ಇನ್ನು ಕೇಂದ್ರ ಸಚಿವರು ಜಿಲ್ಲೆಗೆ ಬಂದು ಹೋಗುತ್ತಾರೆ ಅಷ್ಟೇ, ಆದರೆ ಯಾವ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಹಾಸನದಲ್ಲಿ ಜೆಡಿಎಸ್ನಿಂದ ಮಾತ್ರ ಸಮಾವೇಶ ನಡೆಸುತ್ತಿರುವುದು ಅವರ ಇಬ್ಬಾಗದ ನೀತಿಯನ್ನ ತೋರಿಸುತ್ತದೆ ಎಂದು ಹೇಳಿದರು. ಅವರು ಒಬ್ಬ ಗೌರವಾನ್ವಿತ ರಾಜಕಾರಣಿಗಳು, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ಮೇಲೆ ಅತ್ಯಂತ ಗೌರವ ಇದೆ. ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡ್ತಿದ್ದಾರೆ. ಅದು ಅವರ ವೈಯಕ್ತಿಕ, ಅವರ ಪಕ್ಷದ ಚೌಕಟ್ಟಿನಲ್ಲಿ ನಡೀತಿರೋದು, ಅದು ಅವರವರ ವಿವೇಚನೆ. ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನು, ನಮ್ಮ ರಾಜ್ಯದಲ್ಲಿ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ, ಉಪಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ, ಇಲ್ಲಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರ ಮೇಲಾಗಿರಬಹುದು, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅದನ್ನ ನಾನು ಸಂಸದನಾಗಿ ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿತವಾಗಿಯೂ ಖಂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ, ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ, ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ, ಅದು ಅವರ ಆತ್ಮಾವಲೋಕನೆ ಮಾಡಿಬಿಟ್ಟು ಅವ್ರು ಸಮಾವೇಶ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಇದು. ಯಾಕಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ನೋಡ್ತಿದ್ದೀರಿ, JDS ಅವರು ಮುಂಚೆ ಯಾರ ಜೊತೆ ಇದ್ದರು, ಇವಾಗ ಯಾರ ಜೊತೆ ಇದ್ದಾರೆ. ಕಾಂಗ್ರೆಸ್ ಜೊತೆ ಬಂದು ಏನೇನು ಅಧಿಕಾರ ಉಪಯೋಗಿಸ್ಕೊಂಡು, ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡನ್ನು, ಇವಾಗ BJP ಜೊತೆ ಹೋಗಿ BJPಯಲ್ಲಿ ಹೇಗೆ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀರಿ. ಆದರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅವರಿಗಿಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿರುವಂತಹ ಜನಪರ, ಬಡವರ ಪರ, ದೀನದಲಿತರ ಪರ, ಹಿಂದುಳಿದ ವರ್ಗದವರ ಪರ, ಜನಸಾಮಾನ್ಯರ ಪರವಂತಹ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಅದ್ಭುತವಾದಂತಹ ದಾರಿಯಲ್ಲಿ ನಮ್ಮ ಸರ್ಕಾರ ಹೋಗ್ತಿದೆ. ಅದನ್ನು ಸಹಿಸಲಾದವರು ಇವರು ಇಲ್ಲಸಲ್ಲದ ಆರೋಪವನ್ನು ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ವಿಷಯದಲ್ಲಾಗಿರ್ಬೋದು, ಅಭಿವೃದ್ಧಿ ಪಥದಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಷಯದಲ್ಲಾಗಿರ್ಬೋದು, ನಮ್ಮ ಸರ್ಕಾರ ವಿಶೇಷವಾಗಿ ಹಾಸನವನ್ನು ಪರಿಗಣಿಸಿ ಇವತ್ತು ನಮಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ವಿಶೇಷವಾದಂತಹ ಅಭಿವೃದ್ಧಿಗೆ ಅನುದಾನವನ್ನು ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಅದನ್ನು ಇವರು ಸ್ವಾಗತಿಸ್ಬೋದು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿ, ಈ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವರು ಅಭಿವೃದ್ಧಿಯನ್ನು ಪಡಿಸಲಿ ಅಂತ ನಮಗೆ ಸಲಹೆ ಕೊಡಲಿ, ನಮ್ಮ ಜೊತೆ ಸಹಕಾರವನ್ನು ಮಾಡಿ. ಅದು ಬಿಟ್ಬಿಟ್ಟು ಇಲ್ಲಸಲ್ಲದ ಆರೋಪವನ್ನು ಮಾಡೋದು, ಇಂಥ ಸರ್ಕಾರವನ್ನು ನಾನು ನೋಡೇ ಇಲ್ಲ ಅಂತ ಹೇಳೋದು, ಕಾರ್ಯವೈಖರಿ ಬಗ್ಗೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಫಸ್ಟು ನಾವು ನಮ್ಮ ಕಾಲದಲ್ಲಿ ನಾವು ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ನಾವೇನೇನು ಆಡಳಿತದಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ನಾವು ಪರಾಮರ್ಶೆ ಮತ್ತು ಆತ್ಮಾವಲೋಕನವನ್ನು ಅವ್ರು ಮಾಡ್ಕೊಬೇಕಾಗ್ತದೆ. ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ಇವತ್ತು ಅವರು JDS ಪಕ್ಷದಲ್ಲಿ ಸಮಾವೇಶ ಮಾಡ್ತಿದ್ದಾರೆ, ಅದು ಅವರು ಸ್ವಾಗತಾರ್ಹ, ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇವತ್ತು ಅವರು ಸಮಾವೇಶ ಮಾಡೋಕ್ಕಿಂತ ಮುಂಚೆ ಅವರ ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಇವತ್ತು ನಮ್ಮ ಜಿಲ್ಲೆಯಲ್ಲೇ ಎರಡು ಸಮಾವೇಶ ಆದಂಗೆ ಆಗ್ತದೆ. ಇವರು ಮೈತ್ರಿ ಸರ್ಕಾರ ಅಂತ ಇಟ್ಕೊಂಡು, ಅಲ್ಲಿ ಮೈತ್ರಿ ಕುತ್ತದಲ್ಲಿ ಇಟ್ಕೊಂಡು ಇವರು ಮೈತ್ರಿ ಇದರಿಂದನೇ ಸಮಾವೇಶವನ್ನು ಮಾಡಬೇಕು. ಇವರು ಸಮಾವೇಶದಲ್ಲೇ ಗೊತ್ತಾಗ್ತದೆ ಇವರು ಇಬ್ಬಾಗದ ನೀತಿ, ಇವರು ನಾವೇ ಒಂದು ವೈಯಕ್ತಿಕ ನಮ್ಮದೇ ಸಪರೇಟ್ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಫಸ್ಟು ಅವ್ರ ಜೊತೆ ಮತ್ತು BJP ಜೊತೆ ಒಡಂಬಡಿಕೆ ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಹೋಗಲಿ, ಅದನ್ನು ಅವ್ರು ಫಸ್ಟು
ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಪಕ್ಷದ ಮುಖಂಡರಾದ ದೇವರಾಜೇಗೌಡ, ದಾಸರಕೊಪ್ಪಲು ರಘು, ರಂಜಿತ್ ಗೊರೂರು, ಕೊಲ್ಲಳ್ಳಿ ಸಲೀಂ, ಶಶಿಧರ್, ಅಬ್ದುಲ್ ಕಯೀಂ, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪದಾಧಿಕಾರಿಗಳು ಹಾಗೂ ರಾಜ್ಯ ನಿರ್ದೇಶಕರುಗಳು ತಂಡ ಮತ್ತು ರಾಜ್ಯದ ಪ್ರಗತಿಪರ ರೈತರುಗಳು ತಾಲೂಕಿನ ಮಗ್ಗಿಮನೆ ಡಾಕ್ಟರ್ ರಂಗಸ್ವಾಮಿ ಅವರ ತೋಟಕ್ಕೆ ಭೇಟಿ ನೀಡಿ ಸಂವಾದ ನಡೆಸಿದರು. ರಾಜ್ಯದ ಬೀದರ್ನಿಂದ ಚಾಮರಾಜನಗರದವರೆಗೂ ಇಡೀ ಎಲ್ಲ ಜಿಲ್ಲೆಗಳಿಂದ ತಲಾ 2 ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ನಿರ್ದೇಶಕರುಗಳು ಮತ್ತು ಪ್ರಗತಿಪರ ಕೃಷಿಕರನ್ನೊಳಗೊಂಡ ತಂಡ ರಂಗಸ್ವಾಮಿ ಅವರ ಮಗ್ಗೆಮನೆ ತೋಟ, ಡೈರಿ, ಮುದುಗನೂರು ಸಮಗ್ರ ಕೃಷಿ ಪ್ರದೇಶ ಮತ್ತು 1000 ಹಸುಗಳೊಂದಿಗೆ ಆರಂಭಿಸಿರುವ ಬೃಹತ್ ತಾಂತ್ರಿಕ ಹೈನುಗಾರಿಕೆಯನ್ನ ನೇರವಾಗಿ ವೀಕ್ಷಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ನಗರ ಮಹಾದೇವಪ್ಪ ಅವರು, ಬಹು ವರ್ಷಗಳ ಹಿಂದೆ ನಮ್ಮ ಪ್ರಗತಿಪರ ರೈತ ಪ್ರಫುಲ್ ಚಂದ್ರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿತ್ತು. ಹಲವು ವರ್ಷಗಳ ನಂತರ ಕೃಷಿ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಮ್ಮ ಸಮಗ್ರ ಕೃಷಿ ಪಂಡಿತರಾಗಿರುವ ದೊಡ್ಡಮಗ್ಗೆ ರಂಗಸ್ವಾಮಿ ಅವರಿಗೆ ಪ್ರಶಸ್ತಿ ಬಂದಾಗ ನಮಗೆ ಅಷ್ಟೇನೂ ತಿಳಿದಿರಲಿಲ್ಲ. ಈ ಸಂಬಂಧ ಹಾಸನದಲ್ಲಿ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಭೆಯಲ್ಲಿ ಚರ್ಚೆ ಮಾಡಿದ ವೇಳೆ ವಾಸ್ತವ ತಿಳಿಯಿತು. ರಂಗಸ್ವಾಮಿ ಅವರ ಸಮಗ್ರ ಕೃಷಿ ಬದುಕು, ಅನುಭವ ಮತ್ತು ತಾಂತ್ರಿಕತೆಯು ಇಡೀ ಕೃಷಿ, ಹೈನುಗಾರಿಕೆ, ತೋಟಗಾರಿಕೆಯ ಕ್ಷೇತ್ರವು ಒಂದು ದೊಡ್ಡ ವಿಶ್ವವಿದ್ಯಾಲಯವಿದ್ದಂತೆ ಭಾಸವಾಯಿತು ಎಂದು ಹೇಳಿದರು. ಬರೀ ಡೈರಿ ಒಂದೇ ಮಾಡಿಲ್ಲ, ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಬದುಕು ಕಟ್ಕೊಳ್ಳೋದಕ್ಕೆ ಒಂದೇ ಬೆಳೆಯಿಂದ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವ್ರು ಮಾಡಿರ್ತಕ್ಕಂಥದ್ದು ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಜೊತೆಗೆ ಭಾಳ ಮುಖ್ಯವಾಗಿ ಬೆಳೆ ಅಂತಂದು ಹೇಳಿದರೆ ಅವರು ತಂಬಾಕು ಬೆಳೆದು ಹಿಂದೆ ಸಾಧನೆ ಮಾಡಿದವರು ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತಂಬಾಕು ಬೆಳೆಯನ್ನು ಗುರುತಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಏನಾಗಿದೆ ಅಂದರೆ ಅವರ ಸಮಗ್ರ ಬೆಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಅವು ಕಾಳುಮೆಣಸು ಇರ್ಬೋದು, ನಾನೀಗ ಹೇಳಿದ್ದೀನಿ, ಆ ಬೆಳೆಗಳನ್ನು ತುಂಬ ಚೆನ್ನಾಗಿ ಬೆಳೆದು ತೋರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾಳ ಮುಖ್ಯವಾಗಿ ಬೆಳೆದದ್ದು ಅಂದರೆ ಶ್ರೀಗಂಧವನ್ನು ಬೆಳೆದು ರೈತ ಒಬ್ಬ ಶ್ರೀಗಂಧ ಬೆಳೆದೇನೆ ಅಂದರೆ ಹೆಮ್ಮೆ ಪಡೋಂಥ ವಿಚಾರ. ಇಲಾಖೆಯವರು ಮಾಡದೇ ಇರೋ, ಯಾರು ಅರಣ್ಯ ಇಲಾಖೆಯವರು ಮಾಡದೇ ಇರೋವಂಥ ಸಾಧನೆಯನ್ನು ನಮ್ಮ ರಂಗಸ್ವಾಮಿ ಮಾಡಿದಾರಲ್ಲ, ಅದು ಹೆಮ್ಮೆ ಪಡೋವಂಥ ವಿಚಾರ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ಮಂಜುನಾಥ ಗೌಡ ಮಾತನಾಡಿ, ದೊಡ್ಡಮಗ್ಗೆ ರಂಗಸ್ವಾಮಿ ಅವರ ಸಮಗ್ರ ಕೃಷಿಯ ಬದುಕು ಇಡೀ ರಾಜ್ಯದ ರೈತರುಗಳು ಮಾರ್ಗದರ್ಶನವಾಗಿದೆ. ಒಮ್ಮೆ ಇಲ್ಲಿಗೆ ನಮ್ಮ ರೈತರು ಭೇಟಿ ನೀಡಿ ಕೃಷಿಯನ್ನು ನೋಡಿದರೆ ಸಾಕು, ತಕ್ಷಣದಲ್ಲಿಯೇ ಪರಿವರ್ತನೆ ಬರಲಿದೆ. ಕೃಷಿ ರೈತ ವಿಜ್ಞಾನಿಯಾಗಿರುವ ರಂಗಸ್ವಾಮಿ ಅವರನ್ನ ನೇರವಾಗಿ ಭೇಟಿಯಾಗಿ ಅವರ ಅನುಭವಗಳನ್ನು ಹಂಚಿಕೊಳ್ಳಬೇಕಿದೆ ಎಂದು ಹೇಳಿದರು. ಸಂದರ್ಭದಲ್ಲಿ ಮತ್ತು ಇನ್ನೊಂದು ರಂಗಸ್ವಾಮಣ್ಣವ್ರ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕು ಅಂದರೆ, ಡಾಕ್ಟರೇಟ್ ಪದವಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜ್ಯೋತ್ಸವ ಪ್ರಶಸ್ತಿ. ಇವತ್ತು ಎರಡೆರಡು ಪ್ರಶಸ್ತಿಯನ್ನು, ರಾಜ್ಯ ಮಟ್ಟದ ಪ್ರಶಸ್ತಿ, ಒಂದು ಡಾಕ್ಟರೇಟು, ಇನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆಯುವಂಥ ಸುಮ್ಮನೆ ಅಲ್ಲ, ಅದು ಎಲ್ರಿಗೂ ದೊರಕುವಂಥದ್ದಲ್ಲ. ನಿಜವಾಗ್ಲೂ ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ ನನ್ನ ಪ್ರಕಾರ. ಆಮೇಲೆ ರೈತ ಸಮುದಾಯ ಇದು ಎಲ್ಲರೂ ಸಾಧನೆ ಮಾಡ್ತಕ್ಕಂಥದ್ದಲ್ಲ, ತುಂಬ ಕಷ್ಟ. ನಾನೊಬ್ಬ ಸಾಮಾನ್ಯ ರೈತನಾಗಿ ಬಂದಿರುವಂಥವನು, ನಾನು ನೇಗಿಲಿಡಿದು ಬಂದಿರುವಂಥವನು. ಎಷ್ಟು ಕಠಿಣ ರೈತನ ಕೆಲಸ ಅನ್ನೋದು ನನಗೆ ಗೊತ್ತು. ಆದರೆ ಯಶಸ್ವಿಯಾಗಿ ಅವರು ಎಲ್ಲ ಥರ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ನಿಜವಾಗ್ಲೂ ಒಂದು ದೊಡ್ಡ ಇಡೀ ರಾಜ್ಯ ಅಲ್ಲ, ನನ್ನ ಇಡೀ ದೇಶ ನಿಜವಾಗ್ಲೂ ಕೃಷಿ ರೈತ ವಿಜ್ಞಾನಿ ಅಂತ ಹೇಳ್ಬೋದು. ನಾನು ರೈತ ವಿಜ್ಞಾನಿ ಇವರು. ನಿಜವಾಗ್ಲೂ ಆ ರೀತಿ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ನಾನು ಕೇಳ್ಕೊಳ್ಳೋವಂಥದ್ದು, ಇನ್ನೂ ದೊಡ್ಡ ಮಟ್ಟ ರೈತರು ಇಲ್ಲಿ ಬಂದು ವಿಸಿಟ್ ಮಾಡೋ ಅಂಥದ್ದಾಗಬೇಕು. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ರಂಗಸ್ವಾಮಿ ಅವರು ಮಾತನಾಡಿ, ಇಡೀ ರಾಜ್ಯದ ಕೃಷಿಕ ಸಮಾಜದ ನಿರ್ದೇಶಕರುಗಳು, ಅಧಿಕಾರಿಗಳು ನನ್ನ ತೋಟಕ್ಕೆ ಭೇಟಿ ನೀಡಿ ನನ್ನ ಸಮಗ್ರ ಕೃಷಿ ಬದುಕು ಕುರಿತು ಸಂವಾದ ನಡೆಸಿರುವುದು ನನ್ನ ಜೀವನದ ಅತ್ಯಮೂಲ್ಯ ಕ್ಷಣವಾಗಿದೆ. ನಾನು ಕೈಗೊಂಡಿರುವುದು ಸಮಗ್ರ ಕೃಷಿ. ಇದನ್ನು ನಾನು ಸೇರಿದಂತೆ ಇಡೀ ಕುಟುಂಬ ಕೃಷಿಯಲ್ಲಿ ತೊಡಗಿಕೊಂಡಿರುವುದೇ ಭೂಮಿ ತಾಯಿ ಪರಿಸರ ನಮ್ಮ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದು ನಡೆಸುತ್ತಿದೆ. ಉತ್ತಮ ಗುಣಮಟ್ಟದ ಹೈನುಗಾರಿಕೆ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆಗೆ ಬಿಟ್ಟಿದ್ದೇವೆ. ಸಮಾಜಕ್ಕೆ ಒಳ್ಳೆಯ ಉತ್ಪನ್ನಗಳನ್ನು ನೀಡುವ ಬದ್ಧತೆಯನ್ನು ಪ್ರಮುಖವಾಗಿ ಕೈಗೊಂಡಿದ್ದೇವೆ. ನಾವು ಕೃಷಿಯನ್ನು ತಾಂತ್ರಿಕವಾಗಿ ಕೈಗೊಂಡಿದ್ದೇವೆ, ಅಲ್ಲದೆ ಇಷ್ಟಪಟ್ಟು ಖುಷಿಯಿಂದ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಕೃಷಿ ಆದರೂ ಕೂಡ
ನಾನು ಸಾಂಪ್ರದಾಯಿಕವಾಗಿ ಇದ್ದಂಥ ಕೃಷಿಯನ್ನು ವೈಜ್ಞಾನಿಕವಾಗಿ ನಾನು ತಗೊಂಡು ಹೋಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ನಾನು ಪದವೀಧರ ಆದಮೇಲೆ ಕೃಷಿಯನ್ನೇ ಮಾಡಬೇಕು ಅಂಥೇಳಿ ನನಗೆ ಗೊತ್ತಿತ್ತು ಇದು ಕಬ್ಬಣ ಕಡಲೆ ಅಂಥೇಳಿ. ಕೃಷಿಗೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಇಷ್ಟಪಟ್ಟು ಬಂದಿರೋ ಅಂಥ ಇದು ಕೆಲಸ ಇದು. ನಾನು ಪ್ರೀತಿಪಟ್ಟು ಬಂದದ್ದು ನನಗೆ ಈ ಕೃಷಿಗೋಸ್ಕರ. ಆ ಕೃಷಿನಲ್ಲಿ ಇವತ್ತು ಕೂಡ ನನಗೆ ಕಷ್ಟ ಅನಿಸೇ ಇಲ್ಲ ಯಾವುದೂ ಕೂಡ. ನಾವು ನಗ್ನಗ್ತಾ ಇಡೀ ನಮ್ಮ ಕುಟುಂಬ ಎಲ್ಲ ಕೂಡ ನಾವು ಕೃಷಿಯನ್ನು ನಂಬಿದ್ದೀವಿ. ಭೂಮಿ ತಾಯಿ ನಮ್ಮನ್ನು ಮೇಲಕ್ಕೆ ನಮ್ಮನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ ಅಂತೇಳಿ ಈ ಸಂದರ್ಭ ಹೇಳ್ತಾ, ಎಲ್ಲ ನನ್ನ ಇಡೀ ಕುಟುಂಬ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನೋಡಿ ಈ ಪರಿಸರಕ್ಕೆ ಪೂರಕವಾಗಿರೋಂಥ ಬೆಳೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು ಗೂಗಲಲ್ಲಿ ನಮ್ಮ ತೋಟ ಮತ್ತು ನಾವು ಎಲ್ಲೆಲ್ಲಿ ನಾವು ನಮ್ಮ ತೋಟಗಳಿದೆಯೋ ಹೊಲಗಳಿದೆಯೋ ಇನ್ನೊಂದಿದೆಯೋ ಅಲ್ಲಿ ಎಲ್ಲ ಕಡೆ ನಾವು ಏನು ಪ್ಲ್ಯಾಂಟೇಷನ್ಸೇ ನಾವು ಮಾಡ್ತಾ ಇರೋದು. ಇವತ್ತು ಅರಣ್ಯ ಕೃಷಿ ಇರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಇರ್ಬೋದು. ತೆಂಗಿದೆ, ಅಡಿಕೆ ಇದೆ, ಕಾಫಿ ಇದೆ, ಏಲಕ್ಕಿ ಇದೆ, ಮೆಣಸಿದೆ, ಹಾಗೆ ಎಲ್ಲ ಹಣ್ಣಿನ ಗಿಡಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಈ ಕೃಷಿಗೆ ಪೂರಕವಾದಂಥ ಎಲ್ಲ ಇಲಾಖೆಯ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇನ್ನು ಹಲವಾರು ಜೇನು ಕೃಷಿ ಇರ್ಬೋದು. ಇದನ್ನೆಲ್ಲ ನಾವು ಮಾಡ್ಕೊಂಡು ನಮ್ಮೊಂದು ಸಮಗ್ರ ಕೃಷಿಯನ್ನು ನಾವು ಮಾಡಬೇಕು ಅಂಥೇಳಿ ಅದನ್ನು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ಇವರು ಭಾಳ ಸಂತೋಷ ಆಗಿದ್ದಾರೆ, ಭಾಳ ಖುಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತೋಟಕ್ಕೆ ಬಂದು ಎಲ್ಲ ಮೂಲೆಯಿಂದ, ಕರ್ನಾಟಕದ ಮೂಲೆಯಿಂದ ಬಂದಂಥ ನಮ್ಮ ಕೃಷಿಯ ನಿರ್ದೇಶಕರು ಈ ಸಾರಿ ಮತ್ತೊಮ್ಮೆ ಅವರಿಗೆ ಆಭಾರಿ ಆಗ್ತೀನಿ. ಅದೇ ರೀತಿ ಅಧಿಕಾರಿ ಡಾಕ್ಟರ್ ರಾಮೇಗೌಡ, ಕೃಷ್ಣೇಗೌಡ, ಶಿರೀನ್ ರಂಗಸ್ವಾಮಿ, ಕೃಷಿಕ ಸಮಾಜದ ನಿರ್ದೇಶಕರುಗಳು, ಪ್ರಗತಿಪರ ರೈತರುಗಳು ಹಾಜರಿದ್ದರು. ಸೈಕಲ್ನಲ್ಲಿ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ತಾಲೂಕಿನ ಮಾಳೆಕೊಪ್ಪಲು ಬಳಿಯ ಫ್ಲೈಓವರ್ ಮೇಲೆ ನಡೆದಿದೆ. ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ ವಿದ್ಯಾರ್ಥಿ 16 ವರ್ಷದ ಸಂಜು ಎಂಬುದಾಗಿ ತಿಳಿದು ಬಂದಿದೆ. ಹಿರಿಸಾವೆ ಹೋಬಳಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ಗಿರೀಶ್ ಅವರ ಪುತ್ರ ಸಂಜು ಅಜ್ಜಿ ಮನೆಯಿಂದ ಕಾಲೇಜಿಗೆ ಸೈಕಲ್ನಲ್ಲಿ ತೆರಳುತ್ತಿದ್ದು, ರಸ್ತೆ ಕ್ರಾಸ್ ಮಾಡಲು ಹೋದ ವೇಳೆ ವೇಗವಾಗಿ ಬಂದ KA 03 NL 6247 ನಂಬರ್ನ ಕಾರು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪುತ್ರನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಮ್ ಆದ್ಮಿ ಶಾಖೆ ಜೊತೆಗೆ ಜಾತಿ ಗಣತಿ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಕ್ಕೆ ಮನನೊಂದು ಬೇಲೂರು ತಾಲೂಕು ಕಚೇರಿಯ ಶಿರಸ್ತೇದಾರ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಶಿರಸ್ತೇದಾರ್ ತನ್ವೀರ್ ಅಹಮದ್ ತಾಲೂಕು ದಂಡಾಧಿಕಾರಿಯವರು ನನಗೆ ಮಾನಸಿಕವಾಗಿ ಉದ್ದೇಶಪೂರ್ವಕವಾಗಿಯೇ ಕುರಿತು ಕೆಲವು ಕೆಲಸಗಳನ್ನು ನಿರ್ವಹಿಸಲು ತಿಳಿಸುತ್ತಿದ್ದಾರೆ. ಈ ಕೆಲಸಗಳನ್ನು ನಿರ್ವಹಿಸಲು ಬೇರೆ ಸಿಬ್ಬಂದಿಗಳು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ನನ್ನನ್ನೇ ಈ ಕೆಲಸವನ್ನು ನಿರ್ವಹಿಸುವಂತೆ ತಿಳಿಸುತ್ತಿದ್ದಾರೆ ಎಂದು ಹೇಳಿದರು. ಬೆಳಗ್ಗೆ ನನಗೆ OM ಆಗಿಬಿಟ್ಟು ಸರ್ ಹೋಗ್ಬಿಟ್ಟು ಸರ್ ನನಗೆ ಹೆಲ್ತ್ ಪ್ರಾಬ್ಲಮ್ ಐತೆ ಸರ್, ನನಗೆ ಮಾಡೋಕ್ಕಾಗಲ್ಲ. ಒಂದು 15 ಡೇಸಿಂದ ನನ್ನ ಕಣ್ಣು ಬೇರೆ ಮಂಜಾಗಿದೆ ಸರ್, ಏನೋ ಪೇಪರ್ ಸರಿಯಾಗಿ ನನಗೆ ಮಂಜು ಕಾಣ್ತೈತೆ, ಆಗ್ತಾಯಿಲ್ಲ. ನನಗೆ ಸ್ಟೆಂಟ್ ಹಾಕಿದ್ದಾರೆ ಮತ್ತು ಶುಗರ್ 10.5 ಐತೆ ಆ್ಯಾವ್ರೇಜು. 3 ಗಂಟೆ ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಸರ್. ನನಗೆ ದಯವಿಟ್ಟು ಚೇಂಜ್ ಮಾಡಿಕೊಡಿ. ಇಲ್ಲಿ ನನಗೆ ಹೆಲ್ತ್ ಬಗ್ಗೆ ನೀನು ನಾಟಕ ಆಡಬೇಡ, ಇಲ್ಲಿ ಹೋಗಿ ಆಚೆ ಮಾಡಬೇಕಂದ್ರೆ ಮಾಡಬೇಕು ಸರ್. ನನಗೆ ಮಾಡೋಕ್ಕಾಗಲ್ಲ ಸರ್, ಅದು ಟೆನ್ಷನ್ ಪೂರ್ತಿ ಅಷ್ಟು ಟೆನ್ಷನ್ ಐತೆ. ಅದ್ರ ಜೊತೆ ನಾನು ಈ ಕೆಲಸ ಮಾಡಬೇಕಂದ್ರೆ ಸರ್ ದಾರಿ ಒಂದೇ ಇರೋದು ಸುಸೈಡ್ ಮಾಡ್ಕೊಳ್ಳೋದು. ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಂದು ನಾನು ತೊಗೊಂಡೆ ಟ್ಯಾಬ್ಲೆಟ್, ನಾನು ಆಫೀಸ್ ತಂದು ಶುಗರ್ದೇ ನಾನು 5 ಮಾತ್ರ ತಿಂದೆ. ಶುಗರ್ ಲೋ ಆಗಿ ಸತ್ತೋಗ್ಲಿ ಅಂತ ಅಷ್ಟು ಟೆನ್ಷನ್ ಆಗಿತ್ತು, ಅಷ್ಟು ನನಗೆ ತಲೆ ಹೋಗಿತ್ತು. ಇದೇ ವೇಳೆ ಸ್ಪಷ್ಟನೆ ನೀಡಿದ ದಂಡಾಧಿಕಾರಿ ಶ್ರೀಧರ್ ಕಂಕರವಾಡಿ, ಆಮ್ ಆದ್ಮಿ ಶಾಖೆಯ ಶಿರಸ್ತೇದಾರ್ ಆಗಿರುವ ತನ್ವೀರ್ ಅಹಮದ್ 2026ನೇ ಸಾಲಿನ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವ ಕೆಲವರನ್ನ ಇದಕ್ಕೆ ನೇಮಕ ಮಾಡಲಾಗುತ್ತಿದೆ.
ಉತ್ತಮ ಕೆಲಸ ಮಾಡುವ ಇವರಿಗೆ ಜಾತಿ ಗಣತಿ ಕಾರ್ಯದ ಮೇಲ್ವಿಚಾರಣೆಗೆ ಆದೇಶಿಸಲಾಗಿದೆ. ಇವರಿಗೆ ಯಾವುದೇ ಹೆಚ್ಚುವರಿ ಕೆಲಸ ನಾವು ನೀಡಿಲ್ಲ. ಅಲ್ಲದೆ ತಕ್ಷಣ ನಮ್ಮ ಕಚೇರಿಗೆ ಬಂದು ಈ ಕೆಲಸ ನಾನು ಮಾಡುವುದಿಲ್ಲ ಎಂದಾಗ ಅದನ್ನು ಲಿಖಿತ ರೂಪದಲ್ಲಿ ಕೊಡಿ ಎಂದು ಕೇಳಿದ್ದು ನಿಜ. ಹೊರಗಡೆ ಹೋಗಿ ನಾನು ಮಾತ್ರೆ ಸೇವಿಸುವೆ ಎಂದು ಧಮಕಿ ಹಾಕಿದಾಗ ನಾವೇ ಪೊಲೀಸ್ ಅವರಿಗೆ ಮಾಹಿತಿ ನೀಡಿದ್ದೇನೆ ಎಂದು ಹೇಳಿದರು. ನಮ್ಮ ಕಚೇರಿಯ ಶಿರಸ್ತರಾದ ಆಮ್ ಆದ್ಮಿ ಶಿರಸ್ತರಾದ ತನ್ವೀರ್ ಅಹಮದ್ ಅವರು ಇವತ್ತು 1:45 ನನ್ನ ಆಫೀಸಿಗೆ ಬಂದರು. ನಾನು ದಿನಾಂಕ 20ನೇ ತಾರೀಕಿಗೆ ಏನಂತಂದ್ರೆ ಅವ್ರದ್ದು ನಿರ್ವಸಿತ ಶಾಖೆ ಆಮ್ ಆದ್ಮಿ ಸೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಸಾಮಾಜಿಕ ಬದ್ಧತಾ ಸುರಕ್ಷತೆ ಶಾಖೆ ಹಾಕ್ತೀವಿ. ಅದ್ರ ಜೊತೆಗೆ ಒಂದು ಶಾಖೆ ಹಾಕಿದೆ, ಜನಗಣತಿ ಸ್ಟಾರ್ಟ್ ಆಗ್ತದೆ. ನಮ್ದು ಜನಗಣತಿಯನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಂತ ಹಾಕಿದ್ದೆ. ಸೊ ಅವರು ನನಗೆ ತಂದು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಂದು ನಾನು ಹೇಳಿದೆ ಇಲ್ಲ ಮಾಡಬೇಕಾಗ್ತದೆ, ಯಾಕಂದ್ರೆ ಜನಗಣತಿ ತುಂಬಾ ಕೇರ್ಫುಲ್ ಜಾಬ್, ಸೊ ಚೆನ್ನಾಗಿ ಮಾಡಬೇಕಾಗ್ತದೆ. ಇಲ್ಲ ಮಾಡೋಕ್ಕಾಗಲ್ಲ, ಇಲ್ಲ ನೀವು ಮಾಡೋಕ್ಕಾಗಲ್ಲ ಬರೆದು ಕೊಡಿ ಅಂತ ಹೇಳಿ. ಇಲ್ಲ ಸರ್ ನಾನು ಟೆನ್ಷನ್ ಆಗ್ತದೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತೇಳಿ ಏನು ಮಾಡೋದು ಹೋಗ್ಬಿಟ್ರು. ಆಮೇಲೆ ಏನಾದ್ರು ಮಾಡ್ಕೋಬಾರ್ದು ಅಂತೇಳಿ ನಾನು ಪೊಲೀಸಿಗೆ ನೋಡಪ್ಪ ಇವ್ರನ್ನ ಪ್ರೊಟೆಕ್ಷನ್ ಕೊಡಿ ಹೊರತು ಅಂತೇಳಿ ಫೋನ್ ಮಾಡಿದ್ರು. ಅಷ್ಟೇ ಆಗಿರೋದು ಬಿಟ್ಟು ಮತ್ತೇನಾಗಿಲ್ಲ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ವಿಧಿಸಿ ಹಾಸನದ ಪೋಕ್ಸೋ ವಿಶೇಷ ನ್ಯಾಯಾಲಯ ಕಠಿಣ ತೀರ್ಪು ನೀಡಿದ್ದು, ಇದು ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವಾಗಬೇಕು ಎಂದು ಪೋಕ್ಸೋ ನ್ಯಾಯಾಲಯದ ವಿಶೇಷ ಅಭಿಯೋಜಕರಾದ ಶ್ರೀನಿವಾಸ್ ಗೌಡ ಹೇಳಿದರು. ಕೋರ್ಟ್ ಆವರಣದಲ್ಲಿ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕ್ರೈಂ ಸಂಖ್ಯೆ 139/21 ಹಾಗೂ ಸ್ಪೆಷಲ್ ಕೇಸ್ 71/22 ಸಂಬಂಧಿಸಿದ ಪ್ರಕರಣವನ್ನು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ವಿಚಾರಣೆಯಲ್ಲಿ ಆರೋಪಿಯು ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿರುವುದು ಸ್ಪಷ್ಟವಾಗಿ ಸಾಬೀತಾದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ದೇವರಾಜು ಅವರು ಆರೋಪಿಗೆ 20 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದ್ದಾರೆ. ಜೊತೆಗೆ ಸರ್ಕಾರದಿಂದ 7 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತೆ ಕುಟುಂಬಕ್ಕೆ ಪರಿಹಾರ ಕೂಡ ನೀಡಬೇಕು ಎಂದು ಆದೇಶ ಮಾಡಿದೆ ಎಂದು ಮಾಹಿತಿ ನೀಡಿದರು. ಇಂದು ಹಾಸನ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಶ್ರವಣಬೆಳಗೊಳ ಪೊಲೀಸ್ ಠಾಣೆಯವರು ನೋಂದಾಯಿಸಿದಂಥ ಪೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ 139/21ರಲ್ಲಿ ಹಾಗೆ ಸ್ಪೆಷಲ್ ಕೇಸು 71/22ರಲ್ಲಿ ಆರೋಪಿ ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಅತ್ಯಾಚಾರ ಆರೋಪ ಸಾಬೀತಾಗಿದ್ದರಿಂದ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 25,000 ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರಾಜ್ ಸಾಹೇಬ್ರವರು ತೀರ್ಪು ನೀಡಿದ್ದಾರೆ. ಇದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಆಗಬೇಕು. ಈ ತೀರ್ಪು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಆಗಬೇಕು. ಅತ್ಯಾಚಾರ ಮಾಡೋ ಅಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ಅತ್ಯಾಚಾರಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ. ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ. ನ್ಯಾಯಾಲಯ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿಚಾರವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮತ್ತು ಸಾರ್ವಜನಿಕರ ಮುಂದೆಯೇ ಬಗೆಹರಿಸಲಾಗುವುದು ಎಂದು ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಭರವಸೆ ನೀಡಿದರು. ಈ ವೇಳೆ ನಗರದಲ್ಲಿ ಮಾತನಾಡಿದ ಅವರು, ಹುಡಾ ನಿವೇಶನ ಹಂಚಿಕೆ ಸಂಬಂಧ 2 ಪ್ರಮುಖ ಸಮಸ್ಯೆಗಳಿವೆ. ಮೊದಲನೆಯದಾಗಿ 300 ಮೀಟರ್ ವ್ಯಾಪ್ತಿಯ ಜಾಗವನ್ನು ರಾಷ್ಟ್ರೀಯ ಹೆದ್ದಾರಿಗೆ ಬಿಟ್ಟುಕೊಡುವ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೆಲ ಅಡೆತಡೆಗಳಿವೆ. ಎರಡನೆಯದಾಗಿ ಪೈಪ್ಲೈನ್ ಕ್ಲಿಯರೆನ್ಸ್ ನೀಡುವಲ್ಲಿ ವಿಳಂಬವಾಗಿದೆ. ಆದರೆ ಈ ಸಮಸ್ಯೆಗಳು ದೊಡ್ಡ ಅಡ್ಡಿಯಾಗಿಲ್ಲ. ಕಾನೂನಾತ್ಮಕವಾಗಿ ಬಹುತೇಕ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. 12,000 ನಿವೇಶನ ಹಂಚಿಕೆಗೆ ಅಗತ್ಯವಿರುವ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿದಿದ್ದು ಕೆಲಸ ಆರಂಭಿಸಲು ಮಾತ್ರ ಅಧಿಕೃತ ಆದೇಶ ಅಗತ್ಯವಾಗಿದೆ. ಈ ವಾರ ಈ ವಿಷಯಕ್ಕೆ ಹೆಚ್ಚಿನ ಗಮನ ಹರಿಸಲಾಗಿದ್ದು ಮುಂದಿನ ವಾರ ಆದೇಶ ಹೊರಬರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಊರದ್ದು 2 ಪ್ರಾಬ್ಲಮ್ ಇದೆ. ಈಗಾಗಲೇ ಒಂದು ನಾಳೆ ಮೀಟಿಂಗ್ ಇದೆ ಅಂತಕ್ಕಂಥದ್ದನ್ನು ನಮ್ಮ ಲೋಕಸಭಾ ಸದಸ್ಯರು ಹೇಳ್ತಿದ್ದಾರೆ. ಅಲ್ಲೊಂದು 300 ಮೀಟ್ರ್ ರೈತರು ನ್ಯಾಷನಲ್ ಹೈವೇಗೆ ಸ್ಥಳ ಬಿಟ್ಕೊಟ್ಟಿಲ್ಲ. ಅಲ್ಲಿ ನಮ್ಮದು ಪೈಪ್ ಲೈನ್ ಹೋಗಬೇಕು, ಹೇಮಾವತಿದು ಪೈಪ್ ಲೈನ್ ತಗೊಂಡು ಹೋಗಬೇಕು. ಅದಲ್ಲದೆ ನಮ್ಮದು ರೈಲ್ವೇದು 2 ಝೋನ್ ಬರುತ್ತೆ, ಒಂದು ಮೈಸೂರು ಝೋನ್, ಒಂದು ಬೆಂಗಳೂರು ಝೋನ್. 2ಕ್ಕೂ ಮೊನ್ನೆ ನಮಗೆ ಅಪ್ರೂವಲ್ ಕಳಿಸಿದ್ರೆ ನಿನ್ನೆ ದುಡ್ಡು ಕಟ್ಟಿದ್ದೀವಿ. ಈ ಸದ್ಯದಲ್ಲೇ ರೈಲ್ವೆ ಶಾಂಕ್ಷನ್ ಆಗ್ತದೆ. ನಮಗೆ 2 ಕಡೆಗೂ ಕೇಂದ್ರ ಸರ್ಕಾರದ್ದು ಸ್ವಲ್ಪ ಅಡೆತಡೆ ಇದ್ದಾವೆ.
ಬಟ್ ಹಾಗಂತ ಪ್ರಾಬ್ಲಮ್ ಏನಿಲ್ಲ, ವೆರಿ ಕ್ಲಿಯರ್. ಮೊನ್ನೆ ಇನ್ನು ಹಣ ಬೆಂಗಳೂರು ಜೂನ್ ಮತ್ತು ಮೈಸೂರು ಜೂನ್, ರಾಜೀವ್ ಹಾಸ್ಪಿಟ್ಲ್ ಹತ್ರ ಬರೋದು ಮೈಸೂರು ಜೂನ್ಗೆ ಹೋಗುತ್ತೆ. ಇಲ್ಲಿ ಗೆಡ್ಡೆಗೆಡ್ಡೆ ಫಾರೆಸ್ಟ್ ಹತ್ರ ಬರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಬೆಂಗಳೂರು ಜೂನ್ಗೆ ಹೋಗುತ್ತೆ. ಹಂಗಾಗಿ ಅಲ್ಲಿ ರೈಲ್ವೆ ಪೈಪ್ ಲೈನ್ ತಗೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ನಾವು ಅಧ್ಯಕ್ಷರ ಪತ್ರ ವ್ಯವಹಾರ ಬೇರೆ ಬೇರೆ ಮಾತಾಡೋದಿದೆ. ಸದ್ಯ ಮುಂದಿನ ತಿಂಗಳೇ ಕ್ಲಿಯರ್ ಆಗಿ ನಿರೀಕ್ಷೆ ಇದೆ. ಆ ಪೈಪ್ ಲೈನ್ ಕ್ಲಿಯರ್ ಆಗ್ತಕ್ಕಂಥ ನಾವು ಸೈಟ್ ಇರ್ತೀವಿ. ಈಗಾಗಲೇ ನಮಗೆ 12,000 ಸೈಟ್ ಇದಕ್ಕೆ ಏನೇನು ಬೇಕು ಎಲ್ಲ ಥರದ ನ್ಯೂನತೆಗಳನ್ನ ಮುಗಿಸಿದ್ವಿ. 11,500 ಸೈಟ್ದು ಈಗಾಗಲೇ ಕಲ್ನೆಟ್ ಮುಗಿದಿದೆ. ಇವಾಗ ಇನ್ನೊಂದು 13,809 ಸೈಟ್ ಬರುತ್ತೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ 12,000 ಸೈಟ್ ಕ್ಲಿಯರ್ ಆಗಿದೆ. ಇನ್ನೊಂದು 45-50 ಎಕರೆ ಸ್ವಲ್ಪ ಸಣ್ಣ ಪುಟ್ಟ ಲಿಟಿಗೇಷನ್ ಇದೆ, ಅದು ತುರ್ತಾಗಿ ಮುಗಿಸ್ತಾ ಇದ್ದೀವಿ. ನಮಗೆ ಪ್ರಾಬ್ಲಮ್ ಇರೋದು ಇಷ್ಟೇ. ಸಕಲೇಶಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಮುರಳಿ ಮೋಹನ್ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಸಂಪೂರ್ಣವಾಗಿ ಸುಳ್ಳು ಹಾಗೂ ಪೂರ್ವ ನಿಯೋಜಿತ ಷಡ್ಯಂತ್ರವಾಗಿದೆ ಎಂದು ವಕೀಲ ಎನ್.ಜಿ. ಅರುಣ್ ಸತ್ಪಾಲ್ ತಿಳಿಸಿದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಸರ್. ಇದೇ ಮೊದಲ ಬಾರಿಗೆ ಸಕಲೇಶಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು. ಜೊತೆಗೆ ಸುಮಾರು 1,050 ಚಿಲ್ಲರೆ ಅರ್ಜಿಗಳು ಬಂದಿದೆ ಸರ್. ಅಲ್ಲಿ ಒಟ್ಟು ಅರ್ಜಿಗಳು ಕೊಟ್ಟಿದ್ದಾರೆ. ಆ ಸಮಯದ ಬೆಳಿಗ್ಗೆ ಒಂದು 11-11:30 ಸಂಜೆ 6:30 ತನಕ ಕಾರ್ಯಕ್ರಮ ನಡೀತು ಸರ್. ಕಾರ್ಯಕ್ರಮ ಮುಗಿದಾಗ ಸುಮಾರು 6:30 ಆಗಿತ್ತು. ಆ ಸಮಯದಲ್ಲಿ ತಹಶೀಲ್ದಾರ್ ಒಳಗಡೆಗೆ ಎಲ್ಲ ಅಧಿಕಾರಿಗಳನ್ನ ಕರೆದು ಸರ್ ಮೀಟಿಂಗ್ಗೋಸ್ಕರ. ಎಲ್ಲ ಅಧಿಕಾರಿಗಳು ಕೂಡ ಇದ್ದರು. ಎಸ್ ಪಿ ಮೇಡಮ್ ಅವರಾಗಲಿ, DC ಮೇಡಮ್ ಆಗಲಿ, CEO ಆಗಲಿ, ಇತರೆ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು. ಆ ಸಮಯದಲ್ಲಿ ಏನು ತಹಶೀಲ್ದಾರ್ ಕಚೇರಿ ಒಳಗಡೆ ಹೋಗಬೇಕಾದ್ರೆ ಆಗ ಏನು ಅವರಿಗೆ ಪ್ರೋಟೋಕಾಲ್ ರೀತಿ ಅವಕಾಶ ಇತ್ತು, ಅವ್ರಿಗೆ ಮಾತ್ರ ಬರೋಕ್ಕೆ ಹೇಳ್ತಾರೆ. ಅದೇ ರೀತಿ ಎಲ್ಲ ಒಳಗಡೆ ಹೋಗಬೇಕಾದ್ರೆ ಆಗ DC ಸಂಸ್ವಾಮಿ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುಮಾರು 20 ವರ್ಷ ಹಿಂದೆ ಗೆದ್ದಿದ್ದು, ಈಗ ಯಾವುದೇ ಹುದ್ದೆಯಲ್ಲಿ ಇಲ್ಲ. ಆದರೆ ನಾನು ಒಬ್ಬ ಕಾಂಗ್ರೆಸ್ ಮುಖಂಡ, ಸುಮಾರು 30 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ತಿದ್ದಲ್ಲಿ ಹೇಳ್ಕೊ ಬರ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ, ನಾನು ತಳ್ಳಿದ್ರು ಅನ್ನೋ ಕಾರಣಕ್ಕೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಸರ್. ಆದರೆ ಅಲ್ಲಿ ಅವ್ರು ಪೊಲೀಸರು ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಬಿಟ್ಟರೆ ಬೇರೆ ಯಾರು ತಳ್ಳಲ್ಲ ಸರ್ ಒಳಗಡೆ, ಅಥವಾ ಯಾರು ನೂಕೋದಿಲ್ಲ. ಯಾಕಂದ್ರೆ ಅಷ್ಟು ಸಚಿವರ ಮುಂದೆ, ಅಧಿಕಾರಿಗಳ ಮುಂದೆ, ಪೊಲೀಸ್ ಇಲಾಖೆಯವರು 40-50 ಜನ ಪೊಲೀಸರು ಇದ್ದರೂ ಕೂಡ ತಳ್ಳಕ್ಕೆ ಅಥವಾ ಗಲಾಟಕ್ಕೆ ಚಾನ್ಸಸ್ಸೇ ಇಲ್ಲ ಸರ್. ಅಲ್ಲಿ ಅವ್ರು ಏನು ಮೆಟ್ಲ ಮೇಲೆ ಪೊಲೀಸವರು ಆಚೆ ಕಳಿಸ್ತಾರೆ, ಅದನ್ನ ದುರುಪಯೋಗ ಮಾಡ್ಕೊಂಡು ನಮ್ಮನ್ನು ನೂಕಕ್ಕೆ ಬಂದರು, ರೌಡಿಜ ಮಾಡೋಕ್ಕೆ ಬಂದು ಅಂತ ಹೇಳಿ ಇಲ್ಲೂ ಸಲ್ಲದ ಆರೋಪಗಳನ್ನ ಮುರಳಿ ಮೋಹನ್ ಅವ್ರ ಮೇಲೆ ಮಾಡ್ತಾಯಿದ್ದಾರೆ. ಇವರು ಏನು ಆರೋಪ ಮಾಡಿದ್ದಾರೆ, ನಮಗೆ ತಳ್ಳಿದ್ರು, ನೂಕಿದ್ರು, ಮತ್ತು ರೌಡಿ ಸಂಸ್ಕೃತಿ ಬೆಳೀತದೆ ಅಂತ ಹೇಳಿ. ಆ ರೀತಿ ಇದ್ದಿದ್ದರೆ ಇವರು ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ತಳ್ಳಿದಾಗಲಿ ಅಥವಾ ಬಟ್ಟೆ ಎಳೆದಾಡಾಗಲಿ ಮತ್ತೇನೇ ಮಾಡಿದಾಗಲಿ ಒಂದು ದೂರು ದಾಖಲು ಮಾಡ್ಬೋದಾಯ್ತು ಸರ್. 14ನೇ ತಾರೀಕು ಆಗಿದ್ದು, ಇವತ್ತು ಆಲ್ರೆಡಿ 22ನೇ ತಾರೀಕು ಸರ್. 6 ದಿನ ಕಳೆದೋಗಿದೆ. ಇವತ್ತಿನವರೆಗೂ ಸಕಲೇಶಪುರ ಯಾವುದೇ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಮುರಳಿ ಮೋಹನ್ ಅವ್ರ ಮೇಲೆ. ಜೊತೆಗೆ ಅಷ್ಟು ಜನ ಇಲಾಖೆಯ ಅಧಿಕಾರಿಗಳಿದ್ದಾಗ ಇವ್ರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇಲ್ಲ ಸರ್. ಇವ್ರು ಗೆದ್ದು 20 ವರ್ಷ ಆಗಿದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ. ಈಗ ಅವ್ರು ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಕರೆದಿರೋದು ಇವತ್ತಿನ ಏನೋ ಅಧಿಕಾರಿಗಳು ಇದ್ದಾರೆ, ಅವರುಗಳು ಮತ್ತು ಏನು ಪದನಿಮಿತ್ತ ಸರ್ಕಾರದಿಂದ ಆಯ್ಕೆಯಾದ ಅಧ್ಯಕ್ಷರುಗಳು ಮಾತ್ರ ಕರೆದಿರೋಂಥದ್ದು. ಆದರೆ ಇವರು ನಾನೇನೇ ಮುಂದುವರೆದು ಅಂತ ಹೇಳಿ ಎಲ್ಲ ಬಂದು ಸಕಲೇಶಪುರ ಯಾರೆಲ್ಲ ಮಿನಿಸ್ಟರ್ಗಳು ಬರ್ತಾರೆ ಆವಾಗ ಅವ್ರ ಮುಂದೆ ನಾನು ಫೋರ್ಸ್ ಕೊಡೋಕೆ ಹೋಗೋದು ಅದು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಚಂದ್ರಣ್ಣ, ದೇವರಾಜ್, ಲೋಕೇಶ್, ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು. ಕಾನೂನು ಪಾಲನೆ ಸಾರ್ವಜನಿಕರ ಆದ್ಯ ಕರ್ತವ್ಯ. ಇದನ್ನು ನಿರ್ಲಕ್ಷಿಸಿ ಅಪ್ರಾಪ್ತ ವಯಸ್ಕರ ಮಕ್ಕಳಿಗೆ ವಾಹನ ಚಾಲನೆಗೆ ಪೋಷಕರು ಉತ್ತೇಜಿಸುವುದು ಕಾನೂನು ಬಾಹಿರವಾಗಿದೆ ಎಂದು ಸಬ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಹೇಳಿದರು. ನಯಾರ ಪೆಟ್ರೋಲಿಯಂ ಕಂಪನಿ ಸಹಯೋಗದಲ್ಲಿ ಆಯೋಜಿಸಿದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ನಿರಂತರವಾಗಿ ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕ ಅರಿವು ಮೂಡಿಸುತ್ತಿದ್ದರೂ ಎಚ್ಚೆತ್ತುಕೊಳ್ಳದ ನಾಗರಿಕರು ಹೆಲ್ಮೆಟ್ ಧರಿಸದೆ ಹಾಗೂ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕಿಕೊಳ್ಳದೆ ವಾಹನ ಚಲಾಯಿಸುವುದು ಇತ್ತೀಚಿನ ದಿನಗಳಲ್ಲಿ ಅಪಘಾತ ಮತ್ತು ಸಾವು ಸಂಭವಿಸುತ್ತಿರುವುದು ಸಾಮಾನ್ಯವಾಗಿದೆ. ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಪೋಷಕರು ವಾಹನ ಚಾಲನೆಗೆ ಅವಕಾಶ ಮಾಡಿಕೊಡುತ್ತಿರುವುದು ಅಪಘಾತಕ್ಕೆ ಮತ್ತೊಂದು ಕಾರಣವಾಗಿದೆ. ವಾಹನಗಳಿಗೆ ಇನ್ಶೂರೆನ್ಸ್, TL, FC ಇಲ್ಲದೆ ಚಾಲನೆ ಚಲಾಯಿಸಿ ಅವಘಡ ಸಂಭವಿಸಿದಾಗ ಮಾಲೀಕರು ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಪ್ರತಿ ದಿವಸ ಈ ವರ್ಷಾಂತಿನ ಪ್ರತಿ ದಿವಸ ನಾವು ಟ್ರಾಫಿಕ್ ಸೇಫ್ಟಿ ಬಗ್ಗೆ ಹೇಳ್ತಾನೆ ಇರ್ತೀವಿ. ಏನಂತ ಹೆಲ್ಮೆಟ್ ಹಾಕೊಳ್ಳಿ, ಮತ್ತು ಇನ್ಶೂರೆನ್ಸ್ ಮಾಡಿಸಿ, ಗಾಡಿಗೆ ವಾಹನ ಚಾಲನೆ ಮಾಡೋದು ಪರವಾನಗಿ ಮಾಡಿಸಿ ಇದೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಯಾರೂ ಸಹ ಇಲ್ಲಿವರೆಗೂ ಮಾಡಲ್ಲ. ಮತ್ತು ಅಪ್ರಾಪ್ತ ಮಕ್ಕಳಿಗೆ ಬೈಕನ್ನು ಕೊಡಬೇಡಿ. ಎಲ್ಲ ಮಕ್ಕಳಿಗೆ ಬೈಕ್ ಕೊಟ್ಟು ಅದಕ್ಕೆ ತಂದೆ ಹಿಂದೆ ಕೂತಿರ್ತಾನೆ, ಮಕ್ಕಳು ಓಡಿಸ್ತಾ ಇರ್ತಾನೆ. ಅವನು ತೊಗೊಂಡೋಗಿ ಏನೋ ಹೆಚ್ಚು ಕಮ್ಮಿ ಆದರೆ ತಂದೆಗೂ ಏಟಾಗುತ್ತೆ, ಮಗನಿಗೂ ಏಟಾಗುತ್ತೆ, ಮಗನೇ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪುತ್ರ ಶೋಕನೋ ಪುತ್ರಿ ಶೋಕನೋ ಅದು ನಿರಂತರ. ಮನುಷ್ಯನಿಗೆ ಏನಾದ್ರು ಸಂಪಾದನೆ ಮಾಡೋದು ಮತ್ತು ಮಕ್ಕಳು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ಅದನ್ನು ಹೇಳ್ತೀವಿ. ಆದ್ರಿಂದ ಮಕ್ಕಳಿಗೆ ಬೈಕನ್ನು ಕೊಡೋದು, ಚಾಲನೆ ಮಾಡಬೇಕು.
ಆಮೇಲೆ ಯಾವುದೇ ವಿಮೆನೇ ಮಾಡಿಸಲ್ಲ. ಫಸ್ಟು ಬೈಕು ಏನು ಶೋರೂಮಿಂದ ರಿಲೀಸ್ ಆಗುತ್ತೆ ಆಗ ವಿಮೆ ಮಾಡಿಸಿದ್ಬಿಟ್ರೆ, ಈಗ 5 ವರ್ಷ ಅಂತಾರೆ, 5 ವರ್ಷದಲ್ಲಿ ಮತ್ತೆ ಅವರು ಹೆಚ್ಚುವರಿ ಕಟ್ಟಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕಾದ್ರೆ ರೈತರುಗಳು ನೋಡಿದ್ವಿ ಇತ್ತೀಚೆಗೆ, ಒಂದು ಸರಿ ಬೈಕ್ ತೊಗೊಂಡೋಗಿ ಮನೇಲಿ ನಿಲ್ಲಿಸಿದ್ರೆ 5 ವರ್ಷ ಕಳೆದ್ರು ಅದ್ರ ಬಗ್ಗೆ ಇನ್ಸೂರೆನ್ಸ್ ಮಾಡಿಸಲ್ಲ, ನೋಡೋದಿಲ್ಲ. ಮತ್ತು ಆಗ ಯಾವ್ದಾದ್ರು ಬೇರೆ ಅವ್ನಿಗೆ ಅಪಘಾತ ಮಾಡೋನು ಸತ್ತರೆ ಇವರು ಮತ್ತೆ ಅವನು ಏನಾದ್ರು ಪರಿಹಾರಕ್ಕೆ ಹಾಕೊಂಡಾಗ ಇವನು ಹೊಲ ಮಾರೋದು ಅಥವಾ ಇನ್ನೊಬ್ಬರು ಜನ ಅಥವಾ ಸಾಲ ಮಾಡಿ ಇದು ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಇನ್ಸೂರೆನ್ಸ್ ಇದ್ದರೆ ಅದೇ ವಿಮಾ ಕಂಪ್ನಿ ಅವನ ಬಾಧ್ಯತೆನ ಅವನ ಪರಿಹಾರದ ಬಾಧ್ಯತೆನ ಕಟ್ಕೊಡ್ಬೇಕು. ಆದರೆ ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾವೇ ಕಟ್ಬೇಕು, ಕೇವಲ 1,500,000 ಅಥವಾ 2,000, ಹೈಯೆಸ್ಟ್ ಅಂದರೆ 2,000 ರೂಪಾಯಿ ಆಗ್ತದೆ. ವರ್ಷಕ್ಕೆ 2,000 ರೂಪಾಯಿ ಕಟ್ಟಿದ್ರೆ ಅದು 2 ಲಕ್ಷ ಆಗಲಿ 20 ಲಕ್ಷ ಆಗಲಿ ಆ ವಿಮಾ ಕಂಪ್ನಿ ಜವಾಬ್ದಾರಿ ತಗೊಳ್ಳುತ್ತೆ. ಆದರೆ ಯಾರೂ ಸಹ ಅದನ್ನು ಮಾಡೋದಿಲ್ಲ. ಮತ್ತು ಹೆಲ್ಮೆಟ್ಟು, ನಾವು ಪ್ರತಿ ದಿವಸ ಹೆಲ್ಮೆಟ್ ಕೇಸ್ ಹಾಕ್ತೀವಿ. ಹೆಲ್ಮೆಟ್ ಕೇಸ್ ಹಾಕಬೇಕು ಮಾತ್ರ ಎಲ್ಲ ರಾಜಕಾರಣಿಗಳಿಗೆ ಫೋನ್ ಮಾಡಿದ್ದಾರೆ. ಎಲ್ಲ ಅವ್ರವ್ರು ಯಾರ್ಯಾರು ಅಫಿಷಿಯಲ್ ಪರಿಚಯ ಇರ್ತಾರೆ ಅವರಿಂದ ಫೋನ್ ಹೊಡಿಸ್ತಾರೆ. ಆಮೇಲೆ ಇನ್ಯಾರೋ ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಯಾರೋ ಪೊಲೀಸ್ನವರು ಎಲ್ಲ ಬೇರೆ ಕಡೆ ಡ್ಯೂಟಿ ಮಾಡ್ತಾರೆ, ಅವರಿಂದ ಫೋನ್ ಬರೀ ರೆಕಮೆಂಡ್ ಮಾಡಿಸೋದು ಕಲ್ತಿರೋ ಹೊರತು ನಾನು ತಲೆಗೆ ಹೆಲ್ಮೆಟ್ ಧರಿಸಿದ್ದೆ, ನನ್ನ ಪ್ರಾಣ ಉಳಿತದೆ, ನನ್ನ ತಲೆ ಉಳಿತದೆ, ನನ್ನ ಕುಟುಂಬ ಉಳಿತದೆ ಅನ್ನೋದನ್ನ ಯಾರೂ ಸಹ ಅರ್ಥ ಮಾಡಲಿಲ್ಲ. ಹಿಡಿದ್ರೆ ಪೊಲೀಸರು ಹಿಡಿತಾ ಅಂತ ಅಲ್ಲಿಂದಂಗೆ ಕದ್ದು ಹೋಗೋದು, ಇಲ್ಲೇ ಪಾಸ್ ಆಗೋದು. ಆಮೇಲೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು. ಮದ್ಯಪಾನ ಮಾಮೂಲಿಯೇ ಅವನು ಗಾಡಿನ 60-70 ಇರ್ತಾನೆ. ಇನ್ನು ಎಣ್ಣೆ ಮದ್ಯಪಾನ ಮಾಡಿದ್ಮೇಲೆ ಅವನು ಎಷ್ಟಕ್ಕೆ ಹೋಗ್ಬೋದು? ಆ ಮುಂದೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಅವರೇ ಗುದ್ಬೋದು, ಅಥವಾ ಇವನಿಗೆ ಅವನು ಸ್ಲಿಪ್ ಆಗಿಬಿಟ್ಟು ಅವನೇ ಸಾಯ್ಬೋದು. ಪ್ರತಿಯೊಂದು ಏನು ಕಾನೂನು ಮಾಡಿದ್ದಾರೆ ಅದು ಯಾವುದೂ ತಪ್ಪಲ್ಲ, ಅದನ್ನು ಪಾಲಿಸ್ತಾ ಇರೋದು. ಈ ಸಂದರ್ಭದಲ್ಲಿ ಎಎಸ್ಐ ದೇವರಾಜ್, ಎಎಸ್ಐ ಇಂದ್ರೇಶ್, ನಯಾರಾ ಪೆಟ್ರೋಲ್ ಬಂಕ್ ಮಾಲೀಕ ಮಹಮ್ಮದ್ ಹಾಸಿಂ, ಜಬೀಬುಲ್ಲಾ, ನಯಾರಾ ಪೆಟ್ರೋಲಿಯಂ ಕಂಪನಿ ಅಧಿಕಾರಿಗಳು ಹಾಜರಿದ್ದರು. ಒಕ್ಕಲಿಗ ಸಮುದಾಯದ ರಕ್ಷಣೆ ಹಾಗೂ ಒಕ್ಕಲಿಗ ಧರ್ಮವನ್ನ ರಾಜ್ಯಾದ್ಯಂತ ಪಸರಿಸುವ ನಿಟ್ಟಿನಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾ ಕೆಲಸ ಮಾಡಲಿದೆ ಎಂದು ಕುಣಿಕಲ್ ಅರೇಶಂಕರ ಮಠದ ಮಠಾಧೀಶರಾದ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಹೇಳಿದರು. ನಗರದ ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇಂದು ಒಕ್ಕಲಿಗ ಧರ್ಮ ಮಹಾಸಭಾದ ಹಾಸನ ಜಿಲ್ಲಾ ಕಚೇರಿ ಉದ್ಘಾಟನೆ ಬಳಿಕ ಮಾತನಾಡಿದ ಅವರು, ಒಕ್ಕಲಿಗ ಧರ್ಮ ರಾಜ್ಯದಲ್ಲಿ ಭದ್ರವಾದ ತಳಹದಿ ಮೇಲೆ ಸ್ಥಾಪಿತವಾಗುತ್ತಿದೆ. ಗಟ್ಟಿಯಾಗಿ ಸಂಘಟಿತವಾಗುತ್ತಿರುವ ಎಲ್ಲ ಸಮುದಾಯದ ಮುಖಂಡರಿಗೆ ಈ ಮೂಲಕ ಧನ್ಯವಾದಗಳು. ಒಕ್ಕಲಿಗ ಶಿವಯೋಗಿ ಸಿದ್ದರಾಮ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಒಕ್ಕಲಿಗ ಧರ್ಮದ ಅನುಷ್ಠಾನವನ್ನು ಬಹಳ ಮುತುವರ್ಜಿ ವಹಿಸಿ ಮಾಡಲಾಗುತ್ತಿದೆ. ಒಕ್ಕಲಿಗ ಮುದ್ದಣ್ಣ ಕುವೆಂಪು ಅವರ ಹಾದಿಯಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾ ಇನ್ನಷ್ಟು ಗಟ್ಟಿಗೊಳ್ಳಲಿ ಎಂದು ಹೇಳಿದರು. ಇವತ್ತು ಹಾಸನ ನಗರದಲ್ಲಿ ಹಾಸನ ಒಕ್ಕಲಿಗ ಧರ್ಮ ಮಹಾಸಭಾದ ಜಿಲ್ಲಾ ಘಟಕ ಅದರ ಕೇಂದ್ರ ಕಚೇರಿ ಉದ್ಘಾಟನೆ ಆಗಿದೆ. ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ನಾರಳ್ಳಿ ಅವರ ನೇತೃತ್ವದಲ್ಲಿ ಎಲ್ಲ ಅವರ ಸಹೋದ್ಯೋಗಿಗಳು ಸೇರಿ ಇವತ್ತು ಒಕ್ಕಲಿಗ ಧರ್ಮವನ್ನು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಒಕ್ಕಲಿಗ ಧರ್ಮದ ಒಂದು ಏನು ಪ್ರಚಾರ ಕಾರ್ಯಕ್ಕೆ ಹಾಸನ ಒಂದು ಭದ್ರ ಬುನಾದಿಯಾಗಿ ಇವತ್ತು ಮುಂದುವರಿತಾ ಇದೆ. ಈ ಒಂದು ಹಾಸನದ ಈ ಒಂದು ಏನು ಒಕ್ಕಲಿಗ ಧರ್ಮದ ಪ್ರೇರಣಾ ಶಕ್ತಿ ಇಡೀ ರಾಜ್ಯಕ್ಕೆ ಅನ್ವಯಿಸಲಿ, ಇಡೀ ರಾಜ್ಯದ ಜನತೆಗೆ ತಲುಪಲಿ. ಹಾಸನಿಗರ ಒಂದು ಒಕ್ಕಲಿಗ ಧರ್ಮದ ಪ್ರೇಮ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿ ಒಕ್ಕಲಿಗ ಧರ್ಮ ಇವತ್ತು ರಾಜ್ಯದಲ್ಲಿ ಭದ್ರವಾದಂಥ ಒಂದು ತಳಹದಿ ಮೇಲೆ ಸಂಘಟನೆ ಆಗ್ತಾ ಇದೆ. ಆ ಸಂಘಟನೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಒಕ್ಕಲಿಗ ಧರ್ಮದ ಅನುಯಾಯಿಗಳಿಗೆ ಸಲ್ಲಿಸಿ ಇವತ್ತು ನಾವು ನೀವೆಲ್ಲ ಒಕ್ಕಲಿಗ ಧರ್ಮದ ಅನುಷ್ಠಾನವನ್ನು ಒಕ್ಕಲಿಗರ ಹಾದಿಗುರು ಒಕ್ಕಲಿಗ ಮುದ್ದಣ್ಣನ ಮಗ ಶಿವಯೋಗಿ ಸಿದ್ದರಾಮರವರ ಮಾರ್ಗದರ್ಶನದಲ್ಲಿ ಕುವೆಂಪು ಹಾದಿಯಾಗಿ ಒಕ್ಕಲಿಗ ಮುದ್ದಣ್ಣ, ಹಜಗಣ್ಣ, ಕುವೆಂಪು, ಮುಕ್ತಾಯಕ, ಬಾಲಗಂಧ ಮಹಾಸ್ವಾಮಿಗಳ ಎಲ್ಲರ ತತ್ವ ಸಿದ್ಧಾಂತಗಳನ್ನು ಒಕ್ಕಲಿಗದ ಧರ್ಮದ ಮೂಲಕ ಒಕ್ಕಲಿಗ ಸಮಾಜದಲ್ಲಿ ಬಿತ್ತುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದೇವೆ. ಆ ಒಂದು ಬಿತ್ತುವಂಥ ಕೆಲಸದಲ್ಲಿ, ಧರ್ಮ ಬಿತ್ತನೆ ಕೆಲಸದಲ್ಲಿ ಹಾಸನ ಜಿಲ್ಲೆ ಮುಂಚೂಣಿಯಲ್ಲಿ ನಿಂತಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ನಾರಿಹಳ್ಳಿ ರಮೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಭಾರತಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ವರುಣ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಜಾಹೀರಾತು. Damro proudly announces the Republic Day sale from the 17th to the 27th of January. Get amazing offers on our wide range of furniture. Visit Damro today and get fabulous deals that you wouldn't want to miss. Damro, internationally trusted furniture.
ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenarasipura. Mobile
9108510737 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಇಂದು ನೇವ್ರಾ ಹೈಪರ್ ಮಾರ್ಕೆಟ್ ಶುಭಾರಂಭಗೊಂಡಿತು. ಹಾಸನ ನಗರದ ಕ್ರೈಸ್ಟ್ ಸ್ಕೂಲ್ ಹತ್ತಿರ ಇರುವ ರಿಂಗ್ ರಸ್ತೆಯ ಬಳಿ ನೇವ್ರಾ ಹೈಪರ್ ಮಾರ್ಕೆಟ್ ಎಂದು ಶುಭಾರಂಭಗೊಂಡಿತು. ಈ ಹೈಪರ್ ಮಾರ್ಕೆಟ್ನಲ್ಲಿ ಉತ್ತಮ ಗುಣಮಟ್ಟದ ದಿನಸಿ ಪದಾರ್ಥಗಳು, ಸೌಂದರ್ಯವರ್ಧಕ ವಸ್ತುಗಳು, ಗಿಫ್ಟ್ ಐಟಮ್ಸ್ ಹಾಗೂ ಸ್ಟೇಷನರಿ ಐಟಮ್ಸ್ ಒಂದೇ ಸೂರಿನಡಿಯಲ್ಲಿ ದೊರೆಯಲಿದ್ದು, ಹಾಸನದ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನೇವ್ರಾ ಹೈಪರ್ ಮಾರ್ಕೆಟ್ನ ಮಾಲೀಕರು ಹೇಳಿದರು. Actually, I supposed to say this, this is our 10th plus store in Hassan. We have started in Hassan. It comes in Ring Road, next to Christ School, and there is a Chowdhury, Gauramma Govindsamy Chowdhury there, Pakatalli. It's very easy to come here. It's from, if you are coming from Vishal Mart side, Tiptu Road, second circle alli barte namtu hypermarket. Ivattu open ಆಯಿತು. ಇದು ಓಕೆ. ಸೊ ಏನೇನು ಬೇಕಾಗಿತ್ತು ಎಲ್ಲ ಐಟಮ್ ಇಲ್ಲಿ ಸಿಕ್ಕಿದೆ. ಲೈಕ್ ವಾಚಸ್, ಪರ್ಫ್ಯೂಮ್, ಫ್ಯಾನ್ಸಿ, ಕಿರಾಣಿ, ಸ್ಪೋರ್ಟ್ಸ್ ಐಟಮ್, ಚಪ್ಪಲು, ಅದೇ ಥರ ಹ್ಯಾಂಡ್ ಬ್ಯಾಗ್ಸು, ಏನೇನು ಬೇಕು ಎಲ್ಲ ಸಿಗ್ತದೆ. ಡ್ರೈ ಫ್ರೂಟ್ಸು, ವೆಜಿಟೇಬಲ್ ಫ್ರೂಟ್ಸು. ಸೊ ದಿಸ್ ಈಸ್ ಮೈ ಇನ್ವಿಟೇಷನ್ ಆಲ್ಸೋ ಟು ಆಲ್ ಹಾಸನ್ ರೆಸಿಡೆಂಟ್ಸ್. ದಿಸ್ ಈಸ್ ಮೈ ಸಿನ್ಸಿಯರ್ invitation. Please be here, please be part of us, please support us, and of course I can offer that we can give you the best price, available price here in Hassan. If you are comparing with any other supermarket, I can assure you we will give you the best price. ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 7ನೇ ಪುಣ್ಯ ಸ್ಮರಣೆ ದಿನದ ಅಂಗವಾಗಿ ಪಟ್ಟಣದ ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿ ಅನ್ನದಾಸೋಹ ನೆರವೇರಿಸುವ ಮುಖಾಂತರ ವೀರಶೈವ ಮಹಾಸಭಾದ ಮುಖಂಡರು ಅರ್ಥಪೂರ್ಣವಾಗಿ ಆಚರಿಸಿದರು. ಪಟ್ಟಣದ ದೊಡ್ಡಮ್ಮ ತಾಯಿ ದೇವಾಲಯ ಆವರಣದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಕೈಂಕರ್ಯ ಸಲ್ಲಿಸಿ ಅನ್ನದಾಸೋಹ ನೆರವೇರಿಸಿ ಮಾತನಾಡಿದ ವೀರಶೈವ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಶ್ರೀಗಳ ದಾಸೋಹ ಪರಿಕಲ್ಪನೆ ಕಾಯಕವನ್ನ ನಾಡಿನಾದ್ಯಂತ ನಾಗರಿಕರು ಮೈಗೂಡಿಸಿಕೊಂಡು ಪುಣ್ಯ ಸ್ಮರಣೆ ಹಾಗೂ ಜನ್ಮದಿನದಂದು ದಾಸೋಹ ನೆರವೇರಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ರಾಜ್ಯ ಸರ್ಕಾರ ಶ್ರೀಗಳ ಪುಣ್ಯ ಸ್ಮರಣೆ ದಿನವನ್ನ ದಾಸೋಹ ದಿನ ಎಂದು ಘೋಷಿಸಿರುವುದು ನಾಡಿನ ಜನತೆಗೆ ಹೆಮ್ಮೆ ತರುವ ವಿಷಯ ಎಂದು ತಿಳಿಸಿದರು. ಅವರ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಈ ದಿನ ಸರ್ಕಾರ ದಾಸೋಹ ದಿನ ಅಂತಲೂ ಸಹ ಘೋಷಿಸಿದೆ. ಈ ದಾಸೋಹ ದಿನ ಮತ್ತು
ಈ ದಿನ ದಾಸೋಹ ಮಾಡಬೇಕು, ಇಡೀ ನಾಡಿನಾದ್ಯಂತ ದಾಸೋಹ ಆಗಬೇಕು ಅನ್ನೋದು ಶಿವಕುಮಾರ ಸ್ವಾಮೀಜಿಯವರ ಸಂಕಲ್ಪ. ಅವರ ಜೀವನದುದ್ದಕ್ಕೂ ಸಹ ತ್ರಿವಿಧ ದಾಸೋಹವನ್ನು ಮಾಡಿಕೊಂಡು ಅವರ ಕಾಯಕವನ್ನು ಮಾಡಿ ಶಿವನ ಬಳಿ ತೆರಳಿದ್ದಾರೆ. ಈ ಒಂದು 7ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಶಿವಕುಮಾರ ಸ್ವಾಮೀಜಿಯವರ ಎಲ್ಲ ಭಕ್ತ ಬಳಗ ಈ ಒಂದು ಕಾರ್ಯಕ್ರಮವನ್ನು ಅರ್ಕಲ್ಗೋಡ್ನಲ್ಲಿ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ಬೆಮ್ಮತಿ ಸುರೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ಚಂದ್ರಶೇಖರ್, ವೀರೇಶ್ ಬೆಟ್ಟಸೋಗೆ, ಕೊಳ್ಳಂಗಿ ಚಂದ್ರಣ್ಣ, ಜಗದೀಶ್, ರಂಗಪುರ ಯೋಗೇಶ್, ಶಶಿ ಮುಸವತ್ತೂರು ಮತ್ತಿತರರು ಹಾಜರಿದ್ದರು. 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಶೌರ್ಯ ದಿವಸ್ ಹಾಗೂ ಸಂವಿಧಾನ ದಿನಾಚರಣೆಯನ್ನ ಜನವರಿ 26ರ ಸೋಮವಾರದಂದು ಅರೇಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ ಅವರು ತಿಳಿಸಿದರು. ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ರಾಜ್ಯ ಮುಖಂಡರು ಆಗಿರತಕ್ಕಂಥ ಮತ್ತು ಬಾಬಾ ಸಾಹೇಬ್ರವರ ವಿಚಾರವಾದಿಗಳಾಗಿರತಕ್ಕಂಥ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಶ್ರೀಧರ್ ಕಲಿಯೂರವರು ಆಗಮಿಸ್ತಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಆಗಿರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಡಾಕ್ಟರ್ KM ಸಂದೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಭೀಮಾ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಮಾರ್, ಖಜಾಂಚಿ ಸೋಮಶೇಖರ್, ಕಾರ್ಯದರ್ಶಿ ದಿನೇಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾನ ಮಂಜೇಗೌಡ ಮಾತನಾಡಿ, ಅಂಬಿಗರ ಚೌಡಯ್ಯ 12ನೇ ಶತಮಾನದ ನಿಜ ಶರಣ. ಇವರ ವಿಚಾರಧಾರೆಗಳು ನಿಷ್ಠೂರವಾದ ವಚನಗಳು. ಇವರು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ 330 ವಚನಗಳನ್ನು ರಚನೆ ಮಾಡಿ ಮಂಡಿಸಿ ಬಸವಣ್ಣನವರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದರು. ತಮ್ಮ ವಚನಗಳನ್ನು ರಚಿಸಿ ಜನಸಾಮಾನ್ಯರಿಗೆ ಅರ್ಥವಾಗುವ ಆಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿದ ನಿಜ ಶರಣ ಅಂಬಿಗರ ಚೌಡಯ್ಯ ನಾಡಿಗೆ ನೀಡಿದ ಕೊಡುಗೆಗಳು ಅಪಾರ ಎಂದು ಹೇಳಿದರು. ನಡೆನುಡಿ ಒಂದಾದರೆ ಅಂಗೈಯಲ್ಲಿ ಲಿಂಗವಿದ್ದಂತೆ. ನಾವು ಮಾತಾಡ್ಬೇಕಂತ ಮಾತು, ನಾವು ನಡೀತಕ್ಕಂಥ ಮಾತು ಕೂಡ ಒಂದೇ ಆಗಿದ್ದಾಗ ಮಾತ್ರ ಅವನು ಶರಣರಾಗಲಿಕ್ಕೆ ಸಾಧ್ಯ. ನಡೆನುಡಿ ಒಂದಾದರೆ ಅಂಗೈಯಲ್ಲಿ ಲಿಂಗವಿದ್ದಂತೆ. ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಕೊರಳಲು ಕಟ್ಟಿರುವ ಲಿಂಗವೇ ಘಟಸರ್ಪವಾದೀತು ಅಂತ ಹೇಳ್ತಾರೆ. ನಾವು ಏನ್ ಮಾತಾಡಿದ್ವು ಆ ರೀತಿ ನಡ್ಕೊಂಡ್ರೆ ಮಾತ್ರ ಅವನು ಶರಣಾಗಲಿಕ್ಕೆ ಸಾಧ್ಯ. ಮತ್ತು ಅವರು ಬಸವಣ್ಣವರು ಎಲ್ಲ ವರ್ಗದ ಕೆಳವರ್ಗದ ಜನರಿಗೆ, ಯಾವುದೇ ವರ್ಗದ ಜಾತಿ ರಹಿತವಾಗಿದ್ದ ಎಲ್ಲ ಜನರಿಗೂ ಕೂಡ ಅವರು ಲಿಂಗಧಾರಣೆಯನ್ನು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಂಬಿಗಾ ಚೌಡಯ್ಯನವರು ಕೂಡ ಲಿಂಗಧಾರಣೆಯನ್ನು ಮಾಡ್ತಾರೆ. ಇವರು ಒಂದು ಮಾತನ್ನ ತಮ್ಮ ವಚನಗಳ ಮೂಲಕ, ಅಂಬಿಗರ ಚೌಡಯ್ಯ ಅಂತಕ್ಕಂಥ ವಚನಗಳ ಮೂಲಕ ಹೇಳ್ತಾರೆ. ಬಡತನಕ್ಕೆ ಉಂಬ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಮದುವೆಯ ಚಿಂತೆ, ಮದುವೆಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ರೋಗದ ಚಿಂತೆ, ರೋಗವಾದರೆ ಮರಣದ ಚಿಂತೆ. ಇಂತಿಪ್ಪ ಜನರನ್ನು ಕಂಡೆ ನಿನ್ನನ್ನು ಆರ್ಮ ಕಾಣಲಿಲ್ಲ, ಶಿವನನ್ನ ನೆನಪಿಸುವಂತ ಜನರನ್ನು ಎಲ್ಲೂ ಕಾಣೆ ಚೌಡಯ್ಯ ಅಂತ ಹೇಳಿ ಇವರು ಚೌಡಯ್ಯನವರು ಅಂಬಿಗರ ಚೌಡಯ್ಯ ಅಂತ ಹೇಳಿ ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ ಕೇವಲ ನಮ್ಮ ವೈಯಕ್ತಿಕ ಅಂಶಗಳನ್ನ ಮಾತ್ರ ನಾವು ಮಾಡ್ತಾ ಇದೆಯೋ ಹೊರತು ಸಮಾಜಕ್ಕೆ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕಾಗ್ಲಿ ಮತ್ತು ಸಮಾಜಮುಖಿ ಕೆಲಸವನ್ನು ಮಾಡ್ಲಿಕ್ಕೆ ಜನರು ಎಲ್ಲರೂ ಕೂಡ ಒಟ್ಟಾಗಬೇಕು ಇರ್ತಕ್ಕಂಥ ಮಾತನ್ನ ತಮ್ಮ ವಚನಗಳ ಮೂಲಕ ಹೇಳ್ತಕ್ಕಂಥವ್ರು ಅಂಬಿಗರ ಚೌಡಯ್ಯ. ಈಗಲೂ ಕೂಡ ಈ ಸಂದರ್ಭದಲ್ಲಿ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ಶಿರಸ್ತೇದಾರ್ ತನ್ವೀರ್ ಅಹಮದ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಆಧಾರರಹಿತ ಆರೋಪ ಮಾಡುವ ನೈತಿಕತೆ ಅವರಿಗೆ ಇಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಶ್ರೇಯಸ್ ಪಟೇಲ್. ಮಗ್ಗೆಮನೆ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ಭೇಟಿ ನೀಡಿ ಸಂವಾದ ನಡೆಸಿದ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ರೈತರು. ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ, ವಿದ್ಯಾರ್ಥಿ ಸ್ಥಳದಲ್ಲೇ ಸಾವು. ಚನ್ನರಾಯಪಟ್ಟಣ ತಾಲೂಕಿನ ಮಾಳೆಕೊಪ್ಪಲು ಬಳಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.